ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ಬೆಂಗಳೂರಿನ ಹಳೆಯ ರೈಲ್ವೆ ಸ್ಟೇಷನ್ಗಳಲ್ಲಿ ಒಂದಾದ ಬೆಂಗಳೂರಿನ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ನಿನ ಅಪ್ಗ್ರೇಡೇಷನ್ ಕೆಲಸ ನಡೆಯುತ್ತಲಿದೆ. ಮುಂದೆ ಈ ಸ್ಟೇಷನ್ ಹೇಗೆ ಇರಲಿದೆ, ಇದರಲ್ಲಿ ನಿರ್ಮಾಣ ಆಗುವ ಹೊಸ ಕಟ್ಟಡಗಳಲ್ಲಿ ಸಾರ್ವಜನಿಕರಿಗೆ ಏನೆಲ್ಲ ಫೆಸಿಲಿಟಿಗಳು ಇರುತ್ತವೆ, ಈ ತರದ ಎಲ್ಲ ವಿಷಯಗಳನ್ನು ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ನಾವು ನಮ್ಮ ಬೆಂಗಳೂರು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ನಿನ ಸ್ವಲ್ಪ ಇತಿಹಾಸವನ್ನು ತಿಳಿದುಕೊಳ್ಳೋಣ. 1853ನೇ ಇಸ್ವಿಯ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಈ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ನ ನಿರ್ಮಾಣ ಕಾರ್ಯ ಪ್ರಾರಂಭ ಆಯಿತು. ಈ ರೈಲ್ವೆ ಸ್ಟೇಷನ್ನಿನ ಹೆಸರಲ್ಲಿ ಇರುವಂತೆ ಕಂಟೋನ್ಮೆಂಟ್ ಎಂದರೆ ಸೈನ್ಯದ ತುಕಡಿ ಉಳಿದುಕೊಳ್ಳುವ ಜಾಗ ಎಂದು. ಈ ರೈಲ್ವೆ ಸ್ಟೇಷನ್ ನಿರ್ಮಾಣ ಮಾಡಿದ ಮುಖ್ಯ ಉದ್ದೇಶ ಬ್ರಿಟಿಷ್ ಸೈನ್ಯಕ್ಕೋಸ್ಕರ. 1862ನೇ ಇಸ್ವಿಯಲ್ಲೇ ಈ ರೈಲ್ವೆ ಸ್ಟೇಷನ್ ನಲ್ಲಿ ಟ್ರೈನ್ಗಳ ಓಡಾಟ ಪ್ರಾರಂಭ ಆದರೂ ಇದು ಕೇವಲ ಸೈನ್ಯಕ್ಕೆ ಮಾತ್ರ ಉಪಯೋಗಿಸುವ ರೈಲ್ವೆ ಸ್ಟೇಷನ್ ಆಗಿತ್ತು. ನಂತರ 1864ರಲ್ಲಿ ಈ ಬೆಂಗಳೂರು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅನ್ನು ಸಾರ್ವಜನಿಕರಿಗೆ ತೆರೆಯಲಾಯಿತು. ಈ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ನಲ್ಲಿ ನಿರ್ಮಾಣ ಆದ ಮೊದಲ ಲೈನ್ ಜೋಲಾರ್ಪೇಟೆ ಸಂಪರ್ಕಿಸುವ ಲೈನ್ ಆಗಿತ್ತು. ಇದರ ಮುಖ್ಯ ಉದ್ದೇಶ ಸೈನ್ಯದ ಮದ್ದುಗುಂಡು, ಸೈನ್ಯಕ್ಕಾಗಿ ದವಸ ಧಾನ್ಯ ಮತ್ತು ಸೈನ್ಯದ ತುಕಡಿಗಳನ್ನು ಸಾಗಿಸುವ ಉದ್ದೇಶ ಮಾತ್ರ ಆಗಿತ್ತು. ಮುಂದೆ 1882ರಲ್ಲಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ನಿಂದ ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ಗೆ ರೈಲ್ವೆ ಲೈನ್ ನಿರ್ಮಿಸಲಾಗುತ್ತದೆ. ಆಗ ಬೆಂಗಳೂರಿನಿಂದ ಮೈಸೂರಿಗೆ ಸಂಪರ್ಕ ಇದ್ದ ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ಗೆ ಮೈಸೂರಿನಿಂದ ಮದ್ರಾಸ್ಗೆ ವಯಾ ಕಂಟೋನ್ಮೆಂಟ್ ಸಂಪರ್ಕ ನಿರ್ಮಾಣ ಆದಂತಾಗುತ್ತದೆ. ನಂತರ 1977ರಲ್ಲಿ ಬೆಂಗಳೂರು ಸಿಟಿ ಟು ಜೋಲಾರ್ಪೇಟೆ ವಯಾ ಕಂಟೋನ್ಮೆಂಟ್ ಡಬಲ್ ಲೈನ್ ಜೋಡಿಸುವ ಕೆಲಸ ಪ್ರಾರಂಭ ಆಗುತ್ತದೆ ಮತ್ತು ಈ ಕೆಲಸ 2004ರಲ್ಲಿ ಮುಕ್ತಾಯ ಆಗುತ್ತದೆ. 1920ರಲ್ಲಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಈ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ನಲ್ಲಿ ದೊಡ್ಡ ಜನಸಮೂಹವನ್ನು ಕುರಿತು ಭಾಷಣ ಮಾಡಿರುತ್ತಾರೆ. ಈ ಬೆಂಗಳೂರು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ಬಹಳ ಭವ್ಯವಾದ ಇತಿಹಾಸವಿದ್ದು, ಇಂತಹ ರೈಲ್ವೆ ಸ್ಟೇಷನ್ನಿನ ಪುನರ್ ನಿರ್ಮಾಣ ಕಾರ್ಯವನ್ನು 2022ರ ಜೂನ್ ನಲ್ಲಿ ನಮ್ಮ ದೇಶದ ಪ್ರಧಾನಿ ಮೋದಿ ಅವರು ಶಿಲಾನ್ಯಾಸ ನೆರವೇರಿಸಿದರು. 525 ಕೋಟಿ ವೆಚ್ಚದಲ್ಲಿ 2 ಫೇಸ್ಗಳಲ್ಲಿ ನಿರ್ಮಾಣ ಕಾರ್ಯ ಪ್ರಾರಂಭ ಆದ ಈ ಬೆಂಗಳೂರು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ನಲ್ಲಿ ಫೇಸ್ 1ರಲ್ಲಿ 45 ಕೋಟಿ ವೆಚ್ಚದಲ್ಲಿ ಇಲ್ಲಿನ ರೈಲ್ವೆ ಯಾರ್ಡ್ ರಿಮಾಡೆಲಿಂಗ್ ವರ್ಕ್ ನಡೆಯುತ್ತಿದೆ. ಇದರ ಅಡಿಯಲ್ಲಿ ಕಂಟೋನ್ಮೆಂಟ್ ನಿಂದ ವೈಟ್ ಫೀಲ್ಡ್ ಗೆ ಸಂಪರ್ಕ ಕಲ್ಪಿಸುವ ಹೊಸ ರೈಲ್ವೆ ಟರ್ಮಿನಲ್ ನಿರ್ಮಾಣ ಮಾಡುವುದು, ಮುಂದೆ ಬರುವ ಬೆಂಗಳೂರು ಸಬರ್ಬನ್ ರೈಲ್ವೆ ಪ್ರಾಜೆಕ್ಟ್ ನ ಸಲುವಾಗಿ, ಮತ್ತು ಒಂದು ಫುಟ್ ಓವರ್ ಬ್ರಿಡ್ಜ್ ನಿರ್ಮಾಣ ಮಾಡುವುದು ಬೋರ್ ಬ್ಯಾಂಕ್ ರಸ್ತೆಯಿಂದ ನೇತಾಜಿ ರಸ್ತೆ ಸಂಪರ್ಕ ಕಲ್ಪಿಸುವ ತರದಲ್ಲಿ, ಮತ್ತು ಫೇಸ್ 2ರಲ್ಲಿ ಈಗಿರುವ ಹಳೆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ನಿನ ಪುನರ್ ನಿರ್ಮಾಣ ಮಾಡುವುದು. ಈ ರೈಲ್ವೆ ಸ್ಟೇಷನ್ ನಲ್ಲಿದ್ದ ಹಳೆಯ ಹೆರಿಟೇಜ್ ಎಲಿಮೆಂಟ್ ಗಳನ್ನು ಹಾಗೆ ಉಳಿಸಿ ಈ ಹೊಸ ಕಟ್ಟಡವನ್ನು ಅದರ ಜೊತೆ ಒಳಗೂಡಿದಂತೆ ನಿರ್ಮಾಣ ಮಾಡುವುದು. ಈಗ ಹೊಸದಾಗಿ ನಿರ್ಮಾಣ ಆಗುವ 216 ಮೀಟರ್ ಉದ್ದದ ಕಟ್ಟಡವನ್ನು ಒಂದು ಏರ್ಪೋರ್ಟ್ ನಲ್ಲಿರುವ ಟರ್ಮಿನಲ್ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗುವುದು. ಈ ಕಟ್ಟಡವು ಬಹುಮಹಡಿ ಕಟ್ಟಡವಾಗಿದ್ದು, ಇದರಲ್ಲಿ ಒಳ ಹೋಗುವ ಮತ್ತು ಹೊರಗೆ ಬರುವ ದಾರಿಗಳು ಬೇರೆ ಬೇರೆ ಇರುತ್ತವೆ. ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಇರುವ ಈ ಕಟ್ಟಡದಲ್ಲಿ ವ್ಯಾಪಾರ ವ್ಯವಹಾರಕ್ಕೋಸ್ಕರ ಮಳಿಗೆಗಳು, ರೂಫ್ ಪ್ಲಾಜಾ, ಫುಡ್ ಕೋರ್ಟ್, ದಿನದ 24 ಗಂಟೆಗಳ ಕಮರ್ಷಿಯಲ್ ಆಕ್ಟಿವಿಟಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕಟ್ಟಡವನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಕಟ್ಟಡವು ಒಂದು ಗ್ರೀನ್ ಬಿಲ್ಡಿಂಗ್ ರೀತಿಯ ಕಟ್ಟಡ ಆಗಿದ್ದು, ರೈನ್ ಹಾರ್ವೆಸ್ಟಿಂಗ್ ಸಿಸ್ಟಮ್, ಎನರ್ಜಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಮತ್ತು ಎನರ್ಜಿ ಕನ್ಸರ್ವೇಷನ್ ಸಿಸ್ಟಮ್ ಗಳನ್ನು ಅಳವಡಿಸಲಾಗುವುದು. ಈ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ನಲ್ಲಿ ಡಿಫರೆಂಟ್ಲಿ ಎಬಿಲಿಟಿ ಹೊಂದಿದವರಿಗೆ ಉಪಯೋಗ ಆಗುವ ರೀತಿಯ ಲಿಫ್ಟ್ ಮತ್ತು ಸಬ್ವೇ ನಿರ್ಮಾಣ ಮಾಡುವುದು ಮತ್ತು ಅಂಧರಿಗೆ ಉಪಯೋಗ ಆಗುವ ರೀತಿ ಬ್ರೈಲ್ ಮ್ಯಾಪ್ ಅಳವಡಿಸಲಾಗುವುದು. ಈ ಕಟ್ಟಡವನ್ನು ಸೌತ್ ವೆಸ್ಟರ್ನ್ ರೈಲ್ವೆ ಅವರು ನಮ್ಮ ಬೆಂಗಳೂರಿನ ಕೀರ್ತಿ ಮತ್ತು ಹಿರಿಮೆ ಸಾರುವ ರೀತಿಯಲ್ಲಿ, ನಮ್ಮ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಮತ್ತು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಫ್ ಇಂಡಿಯಾದ ರೀತಿಯನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಕಟ್ಟಡವನ್ನು ವಿನ್ಯಾಸಗೊಳಿಸುತ್ತಿದ್ದಾರೆ. ಮತ್ತು ಈ ಕಟ್ಟಡದ ಕಂಬಗಳನ್ನು ಹೂವಿನ ಆಕಾರದಲ್ಲಿ ನಮ್ಮ ಗಾರ್ಡನ್ ಸಿಟಿ ಬೆಂಗಳೂರನ್ನು ಬಿಂಬಿಸುವ ರೀತಿಯಲ್ಲಿ ನಿರ್ಮಿಸುತ್ತಿದ್ದಾರೆ. ಈ ಹೊಸ ಕಟ್ಟಡದ ನಿರ್ಮಾಣದ ಗುತ್ತಿಗೆಯನ್ನು ದೆಹಲಿಯ ಮೂಲದ ಕಂಪನಿಯಾದ ವರೇಂದ್ರ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಅವರಿಗೆ 2022ರ ಡಿಸೆಂಬರ್ ನಲ್ಲಿ ಕೊಡಲಾಗಿದೆ. ಈ ಕೆಲಸವನ್ನು ಇವರು ಕೆಲಸ ಪಡೆದ 36 ತಿಂಗಳ ಒಳಗೆ ಕೆಲಸ ಪೂರ್ಣಗೊಳಿಸಬೇಕು ಎಂಬ ನಿಬಂಧನೆಯೊಂದಿಗೆ ಕೆಲಸ ಕೊಡಲಾಗಿದೆ. ಮುಂದೆ ಇದರ ನಿರ್ಮಾಣ ಪೂರ್ಣ ಆಗಿ ಈ ರೈಲ್ವೆ ಸ್ಟೇಷನ್ ಉತ್ತಮವಾಗಿ ಮೂಡಿ ಬರಲಿ. ಈ ರೈಲ್ವೆ ಸ್ಟೇಷನ್ನಿನ ಉನ್ನತೀಕರಣದಿಂದ ಮತ್ತು ಇಲ್ಲಿ ಸಬರ್ಬನ್ ರೈಲ್ವೆ ಲೈನ್ ಕೂಡ ಬರುವುದರಿಂದ ಈ ರೈಲ್ವೆ ಸ್ಟೇಷನ್ ಬಳಸುವ ಜನರ ಸಂಖ್ಯೆಯು ಹೆಚ್ಚಾಗುವಂತಾಗಲಿ. ಇದೆಲ್ಲದರ ಜೊತೆ ಈ ರೈಲ್ವೆ ಸ್ಟೇಷನ್ ಸುತ್ತಲಿನ ರಸ್ತೆಗಳನ್ನು ಅಗಲೀಕರಣಗೊಳಿಸಿ ಮುಂಬರುವ ದಿನಗಳಲ್ಲಿ ಹೆಚ್ಚು ಟ್ರಾಫಿಕ್ ಒತ್ತಡ ನಿಭಾಯಿಸಲು ಈಗಲೇ ಅನುವು ಮಾಡುವುದು ಉತ್ತಮ. ಈಗ ನಿರ್ಮಾಣ ಆಗುತ್ತಿರುವ ನೂತನ ಮಾದರಿಯ ರೈಲ್ವೆ ಸ್ಟೇಷನ್ ಮುಂದೆ ಎಲ್ಲಾ ರೀತಿಯಿಂದಲೂ ಸಾರ್ವಜನಿಕ ಸ್ನೇಹಿಯಾಗಿರಲಿ ಎಂದು ಅಪೇಕ್ಷಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.